ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಮೈಂಡ್ಫುಲ್ ಮೂಮೆಂಟ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಒಂದು ಕತೆ. ಯಾವುದು ಅಂದರೆ ಕಿವುಡ ನಾಯಿಯಾದ ಪ್ರಸಂಗ. ಇದು ಬಂದು ಥರ್ಡ್ ಸೆಮ್ BCom ಅವ್ರದ್ದು. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ತೀರಾ, ಹಂಗೆ ವೀಡಿಯೋಸ್ ನೋಡ್ತಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇದು ಕಿವುಡ ನಾಯಿಯಾದ ಪ್ರಸಂಗ. ಇದನ್ನು ಬರೆದಿರೋ ಕವಿ ಬಂದುಬಿಟ್ಟು ಕುಂ ವೀರಭದ್ರಪ್ಪ. ಕುಂ ವೀರಭದ್ರಪ್ಪ ಅವ್ರ ಬಗ್ಗೆ ಸಿಂಪಲ್ ಕವಿ ಪರಿಚಯ ನೋಡ್ಕೊತಾ ಹೋಗೋಣ. ಇವರು ಹುಟ್ಟಿರೋದು ಬಂದು 1953 ಎಲ್ಲಿ ಅಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಇವರು ಜನಿಸಿರೋದು. ಮತ್ತು ಇವರು ಕೃತಿಗಳನ್ನ ನಾವು ನೋಡೋದಾದರೆ ಕಪ್ಪು, ಆಸ್ತಿ, ಬೇಟೆ, ಪ್ರತಿಧ್ವನಿ ಮುಂತಾದ ಕೃತಿಗಳನ್ನ ಇವರು ರಚಿಸಿದ್ದಾರೆ. ಇದು ಬಂದುಬಿಟ್ಟು ಸಿಂಪಲ್ ಕವಿ ಪರಿಚಯ ಆಗಿರುತ್ತೆ. ಯಾರ ಬಗ್ಗೆ ಅಂದರೆ ಕುಂ ವೀರಭದ್ರಪ್ಪ ಅವ್ರ ಬಗ್ಗೆ. ನಿಮ್ಗೇನಾದರೂ ಕನ್ನಡ ನೋಟ್ಸ್ ಅನ್ನೋದು ಬೇಕು ಅಂದರೆ ಪೋಯಮ್ ವಿತ್ ಆಲ್ ದ ಲೆಸನ್ಸ್ ಆ್ಯಂಡ್ ಪ್ರಬಂಧಗಳು ಎಲ್ಲ ಅವೈಲಬಲ್ ಇದೆ. ಆ್ಯಂಡ್ ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾ ಲಿಂಕ್ ಕೊಟ್ಟಿರ್ತೀನಿ ಆ್ಯಂಡ್ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿರ್ತೀನಿ. ನೀವು ಇನ್ಸ್ಟಾದಲ್ಲಿ DM ಮಾಡ್ಬೋದು, ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು. ಬಟ್ ನೀವು ಅದಕ್ಕೆ 30 ರೂಪೀಸ್ ಅನ್ನೋದನ್ನು ಪೇ ಮಾಡಬೇಕಾಗುತ್ತೆ. ಪೇ ಮಾಡಿದ್ರೆ ಫುಲ್ಲು ನೋಟ್ಸ್ ಕನ್ನಡ ಥರ್ಡ್ ಸೆಮ್ BCom ಅವ್ರದ್ದು ನಾನು ಸೆಂಡ್ ಮಾಡಿಕೊಡ್ತೀನಿ. ಬೇಕು ಅಂದವರು ಮೆಸೇಜ್ DM ಮಾಡ್ಬೋದು. ಬನ್ನಿ ಕತೆಗೆ ಸ್ಟಾರ್ಟ್ ಮಾಡೋಣ. ಕಥೆಯಲ್ಲಿ ಮೇನ್ ಕ್ಯಾರೆಕ್ಟರ್ ನಾವು ನೋಡೋದಾದರೆ ಮೇನ್ ಕ್ಯಾರೆಕ್ಟರು ಬಂದು ಕಿವುಡನೇ ಆಗಿರ್ತಾನೆ. ಈ ಕಥೆಯಲ್ಲಿ ಮೇನ್ ಕ್ಯಾರೆಕ್ಟರ್. ಕತೆ ಸ್ಟಾರ್ಟ್ ಆಗೋದು ಬಂದು ಅಂಗಡಿಯ ಅಜ್ಜಪ್ಪನ 12 ವರ್ಷದ ಈರಮ್ಮ ಅನ್ನೋ ಅಂದರೆ ಅವ್ರ ಮಗಳು ತೀರೋಗಿರ್ತಾಳೆ. ಆ ಸುದ್ದಿ ಕೇಳಿ ಮಾದಗಿಯ ಕಿವುಡನಿಗೆ ಅಂದರೆ ಮಾದಗಿಯ ಅಂದರೆ ಅವನು ಕ್ಯಾಸ್ಟ್ ಬಂದು ಮಾದಗಿಯ ಜಾತಿ ಆಗಿರ್ತಾನೆ. ಕಿವುಡ ಅಂದರೆ ಮಾದಗಿಯ ಜಾತಿಯಾದ ಕಿವುಡನಿಗೆ ತುಂಬ ಖುಷಿಯಾಗುತ್ತೆ. ಎಷ್ಟು ಖುಷಿಯಾಗುತ್ತೆ ಅಂದರೆ ಅವನು 50 ವರ್ಷದಲ್ಲಿ ಅಷ್ಟು ಖುಷಿ ಪಟ್ಟಿರಲ್ಲ, ಅಷ್ಟು ಖುಷಿಯಾಗಿ ಬರ್ತಾನೆ. ಯಾಕೆ ಅಂತ ರೀಸನ್ನು ನೋಡ್ತಾ ಹೋಗೋಣ ಮುಂದೆ. ಆ್ಯಂಡ್ ಅವನು ಬಂದು ದಿನ ಒಂದು ಚಹಾ ಅಂಗಡಿಯಲ್ಲಿ ಕಾಪಿನ 2 ಬಾರಿ ಕುಡಿತಿರ್ತಾನೆ. ಮತ್ತು ಇವರು ಎಸೆದ ಬೀಡಿನ ಸೇದ್ಕೊಂಡು 2 ದಿನದಿಂದ ಒಂದಾಗಲೂ ಊಟ ತಿಂದಿರೋ ಅವನು ಜೀವನನ ಸಾಗಿಸ್ತಿರ್ತಾನೆ. ಆ್ಯಂಡ್ ಅವ್ರ ಹಟ್ಟಿಯಲ್ಲಿ ಅಂದರೆ ಅವ್ರ ಮನೆಯಲ್ಲಿ ಕೂಡ ಎಲ್ಲರೂ ಹಸಿವಿನಿಂದ ನರಳಾಡ್ತಿರ್ತಾರೆ. ಆ್ಯಂಡ್ ಎಲ್ಲರ ಬಾಯಲ್ಲೂ ಹಸಿವು ಅನ್ನೋ ಶಬ್ದ ಬಿಟ್ಟು ಇನ್ಯಾವ ಶಬ್ದನೂ ಕೇಳಿಸ್ತಿದ್ದಿಲ್ಲ. ಆ್ಯಂಡ್ ಆ ಹಸಿವಿನಿಂದ ಹೆಂಡತಿ ಕೂಡ ಸಿಟ್ಟಾಗಿರ್ತಾಳೆ. ಅವಳ ಹೆಂಡತಿ ನೀನು ಮನೆಗೆ ಬರಬೇಕು ಆದರೆ ರೇಷನ್ ಅಂದರೆ ಊಟ ತಗೋಬ ಮಕ್ಕಳಿಗೆ ಅಂತ ಅವಳ ಮೇಲೆ ರೇಗಾಡ್ತಿರ್ತಾನೆ. ಅವನು ಕೂಡ ಅಂದರೆ ಕಿವುಡ ಕೂಡ ಎಲ್ಲರ ಹತ್ರ ಅಲ್ಗಿಂಜಿ ದುಡ್ಡಿಸ್ಕೊಡ್ತಿರ್ತಾರೆ. ಅಲ್ಗಿಂಜಿದ್ರು ಕೂಡ ಯಾರೂ ದುಡ್ಡು ಕೊಡಲ್ಲ. ಎಲ್ಲರೂ ಅಂದರೆ ಅವ್ನು ಅಲ್ಗಿಂಜಿದಾದ್ಮೇಲೆ ಎಲ್ಲರೂ ಚೆನ್ನಾಗಿ ಮಾತಾಡಿ ಅವನಿಗೆ ಬೆನ್ನು ತೋರಿಸ್ಬಿಟ್ಟು ಅಂದರೆ ಚೆನ್ನಾಗಿ ಮಾತಾಡಿ ಅವನ್ನ ಬಿಟ್ಬಿಟ್ಟು ಮುಂದ್ಗಡೆ ಬೆನ್ನು ತೋರಿಸ್ಕೊಂಡು ಮುಂದ್ಗಡೆ ಹೋಗ್ತಿರ್ತಾರೆ ಎಲ್ಲ ಜನರು ದುಡ್ಡು ಕೊಡ್ದಿರ ಕಿವುಡನಿಗೆ. ಕಿವುಡ ಯಾವತ್ತೂ ಕೂಡ ಯಾರೇ ಹಾಕಿದೋ ಗೆರೆನ ದಾಟ್ತಿದ್ದಿಲ್ಲ. ಆ್ಯಂಡ್ ಊರಲ್ಲಿ ಕೂಡ ಅವನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇತ್ತು. ಮತ್ತು ಅವನ ನಂಬಿಕೆ ಹೆಂಗಿತ್ತು ಅಂದರೆ ಕೆಲವರು ಅವನ್ನ ನಾಯಿಗೆ ಹೋಲಿಸ್ತಿರ್ತಾರೆ. ಅದನ್ನು ಕೇಳಿ ಕಿವುಡ ಏನು ಅನ್ಕೊತಾನೆ ಅಂದರೆ ನಾಯಿಗಿರೋ ಸೌಲಭ್ಯ ತನಗಿಲ್ವಲ್ಲ, ಅಂದರೆ ನಾಯಿ ಬೀದಿ ಓಡಾಡಿ ಊಟನ ಉಣಿಸ್ಕೊಳುತ್ತೆ, ಬಟ್ ನನ್ನ ಕೈಯಲ್ಲಿ ಅಷ್ಟು ಕೂಡ ಉಣಿಸ್ಕೊಳಕ್ಕೆ ಆಗ್ತಿಲ್ಲ ಅಂತ ಅವ್ನಿಗೆ ತುಂಬ ಬೇಜಾರುತ್ತೆ. ಮತ್ತು ಅದು ಆಷಾಢ ತಿಂಗಳಾಗಿರುತ್ತೆ. ಆವಾಗ ಫುಲ್ಲು ಗಾಳಿ ಬೀಸ್ತಾ ಇರುತ್ತೆ. ಮೈಕೈ ಬಗ್ಸಿ ಯಾರೂ ಕೆಲಸ ಮಾಡ್ತಿದ್ದಿಲ್ಲ ಮತ್ತು ಅಷ್ಟೊಂದು ಯಾರೂ ದುಡಿತಾ ಇದ್ದಿಲ್ಲ. ಆ ಟೈಮಲ್ಲಿ ಕಿವುಡ ಅನ್ನೋ ಜಾತಿಯವ್ರಿಗೆ ದಿನಕ್ಕೊಮ್ಮೆ ಊಟ ಮಾಡಿದ್ರೆ ಅದು ಒಂದು ಪುಣ್ಯ ಆಗಿರುತ್ತೆ. ಮತ್ತು ಅವನಿಗೇನು ಹೊಟ್ಟೆ ತುಂಬ ಅಂತೂ ಅವನ ಕೈಯಲ್ಲಿ ಊಟ ಮಾಡೋಕ್ಕಾಗ್ತಿದ್ದಿಲ್ಲ. ಯಾಕೆ ಅಂದರೆ ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗ್ತಿದ್ದಿಲ್ಲ. ಯಾಕೆ ಅಂದರೆ ಅವ್ರು ಕೊಟ್ಟಿರೋ ಹಣ ವಾಪಸ್ ಕೊಡಬೇಕಲ್ವ. ಇವಾಗ ಅವ್ರು ಸಾಲ ಮಾಡ್ಕೊಂಡಿರ್ತಾರಲ್ಲ, ಆ ಹಣ ವಾಪಸ್ ಕೊಡಬೇಕು. ಅಕಸ್ಮಾತ್ ಅವ್ರು ಹೊಟ್ಟೆ ತುಂಬ ಊಟ ಮಾಡಬೇಕು ಅಂದರೆ ಅವ್ರ ಊರಲ್ಲಿರೋ ಎತ್ತುನ ಅಥವಾ ಎಮ್ಮೆನೋ ಒಂದು ಸತ್ತೋಗ್ಬೇಕಾಗಿರುತ್ತೆ. ಆದರೆ ಅವ್ರ ಊರಲ್ಲಿ ಅಂಥ ದೊಡ್ಡ ಜೀವ ಯಾವುದು ಅಂದರೆ ದೊಡ್ಡ ಪ್ರಾಣಿ ಸಾಯೋ ಸ್ಥಿತಿಯಲ್ಲಿ ಯಾವುದೂ ಇರಲ್ಲ. ಅಂಥ ಟೈಮಲ್ಲಿ ಕಿವುಡನಿಗೆ ಅಂಗಡಿ ಅಜ್ಜಪ್ಪನ 12 ವರ್ಷ ಮಗಳು ಈರಮ್ಮ ಸತ್ತಿರೋ ಸುದ್ದಿ ಕೇಳಿ ಅವಳಿಗೆ ತುಂಬ ಖುಷಿ ಆಗುತ್ತೆ. ಅಂದರೆ ಅವನ ಕೆಲಸ ಏನು ಮಾಡ್ತಿರ್ತಾನೆ ಅಂದರೆ ಸತ್ತಿರೋರನ್ನ ತೋಡಿ ಅವನು ಮುಚ್ಚೋರಾಗಿರ್ತಾನೆ. ಅಂಥ ಕೆಲಸ ಮಾಡ್ತಿರ್ತಾರೆ. ಅಂದರೆ ಆಗ ಮಾದಗಿಯ ಜಾತಿಯವರೇ ಆ ಕೆಲಸನ ಮಾಡಬೇಕಾಯಿತು. ಯಾರೇ ಸತ್ರೂ ಕೂಡ ಅವರೇ ಮಣ್ಣು ತೋಡಿ ಅವರೇ ಮುಚ್ಚಬೇಕಾಗಿರುತ್ತೆ. ಆ ಕೆಲಸನ ಕಿವುಡ ಮಾಡ್ತಿರ್ತಾನೆ. ಸೊ ಅಜ್ಜಪ್ಪನ 12 ವರ್ಷದ ಮಗಳು ಈರಮ್ಮ ಸತ್ತಿರೋ ಸುದ್ದಿ ಕೇಳಿ ಅವನಿಗೆ ತುಂಬ ಖುಷಿಯಾಗುತ್ತೆ.
ಆಮೇಲೆ ಅವನು ಥಿಂಕ್ ಮಾಡ್ತಾನೆ ಏನು ಅಂದರೆ ಅಕಸ್ಮಾತ್ ಯಾರಾನ ಅವ್ರನ್ನ ಹಟ್ಟಿ ಹತ್ರ ಅಂದರೆ ಮನೆ ಹತ್ರ ಬಂದು ಅವ್ರನ್ನ ಕೂಗಕ್ಕೆ ಬಂದು ವಾಪಸ್ ಹೋಗಿದ್ದಾರೆ. ಯಾಕಂದರೆ ಅವನು ಮನೆಗೆ ಹೋಗಿರಲ್ಲ. ಅವ್ನು ಥಿಂಕ್ ಮಾಡ್ತಾನೆ ಮನೆ ಹತ್ರ ಬಂದ್ಬಿಟ್ಟು ಯಾರಾನ ವಾಪಸ್ ಹೋಗಿದ್ದಾರಾ ಕೂಗಕ್ಕೆ ಅಂತ ಯೋಚನೆ ಮಾಡಿಕೊಂಡು ಹಂಗೆ ಅವ್ನು ಯೋಚನೆ ಮಾಡ್ತಾನೆ. ಏನು ಅಂದರೆ ಅವ್ರ ತಮ್ಮನೋ ಅಣ್ಣನೋ ಇರ್ತಾರೆ. ಅವನು ಊರಲ್ಲಿಲ್ಲ ಅಂದರೆ ಅವನು ಊರಲ್ಲಿ ಇದ್ದಿದ್ರೆ ಏನಾನ ಅಜ್ಜಪ್ಪನ ಹತ್ರ ಹೋಗಿ ದುಡ್ಡು ಅಂದರೆ ಅಡ್ವಾನ್ಸ್ ಇಸ್ಕೊಂಡು ಅವನೇ ಹೋಗ್ಬಿಡ್ತಿದ್ದ ಗುಣಿ ತೋಡಕ್ಕೆ. ಆದರೆ ಅವನು ಕೂಡ ಊರಲ್ಲಿ ಇಲ್ಲ ಅಂತ ಯೋಚನೆ ಮಾಡಿಕೊಂಡು ಹಟ್ಟಿ ಕಡೆ ಬರ್ತಿರ್ತಾನೆ ನಡ್ಕೊಂಡು. ಬರ್ತಿರೋ ಸಂದರ್ಭದಲ್ಲಿ ಊರಾಗ ಇರೋ ಜನರ ಬಾಯಲ್ಲೆಲ್ಲ ಈರಮ್ಮ ಸತ್ತಿರೋ ಸುದ್ದಿ ಮಾತೇ ಕೇಳ್ತಾ ಇರುತ್ತೆ. ಹೆಂಗೆ ಅವಳು ಸತ್ತೋದ್ಲು ಅಂತ. ಅವಳು ಅಂದರೆ ಸಾಯೋಕ್ಕಿಂತ ಹಿಂದಿನ ದಿನ ಸಂಜೆ ಆವಾಗ ತಾನೇ ಅವರು ಸೋದರ ಮಾವನ ಮನೆಯಿಂದ ಇವ್ರ ಮನೆಗೆ ಬಂದಿರ್ತಾಳಂತೆ. ಅಂದರೆ ಅಜ್ಜಪ್ಪನ ಹೆಂಡತಿ ರುದ್ರಮ್ಮ ಅವಳು ಆ ಮಗುನ ನೋಡಿಕೊಂಡು ತುಂಬ ಖುಷಿ ಪಡ್ತಿರ್ತಾಳಂತೆ. ಅವಳು ಅಂತಿದ್ಲಂದರೆ ತನ್ನ ಅಣ್ಣನ ಹಿರಿ ಮಗನಿಗೆ ಇವಳನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಅಜ್ಜಪ್ಪನ ಹೆಂಡತಿ ರುದ್ರಮ್ಮ ಯೋಚನೆ ಮಾಡ್ತಿರ್ತಾಳಂತೆ. ಮತ್ತು ಫುಲ್ಲು ನೈಟೆಲ್ಲ ನಗುತ್ತಾ ಆಟ ಅಂದರೆ ನಕ್ಕೊಂಡು ಎಲ್ಲರ ಹತ್ರ ಚೆನ್ನಾಗಿ ಮಾತಾಡಿಕೊಂಡು ಮಲ್ಕೊಂಡಿರೋಳು ಸಾವು ಹೆಂಗೆ ಬಂತು ಅಂದರೆ ಇವಾಗ ವಯಸ್ಸಾದಿರೋರು ಎಷ್ಟೋ ಜನ ಇರ್ತಾರೆ. ಅವ್ರನ್ನ ಸಾವು ಕರ್ಕೊಂಡೋಗ್ದಿರ ಪಾಪ ಈರಮ್ಮ ಅಂತ ಎಳೆ ಹುಡುಗಿನ ಕರ್ಕೊಂಡೋಗಿದ್ದೆ ಅಂತ ಎಷ್ಟೋ ಜನ ಕೆಲವು ಜನ ಊರಲ್ಲಿರೋ ಜನರು ಮಾತಾಡ್ಕೋತಾ ಇರ್ತಾರಂತೆ. ಯಾರು ಕಿವುಡ ಮನೆಗೆ ಬರೋ ಸಂದರ್ಭದಲ್ಲಿ. ಅದನ್ನು ಕೇಳಿಸ್ಕೊಂಡಿದ್ದ ಕಿವುಡನಿಗೆ ತುಂಬ ಬೇಜಾರಾಗುತ್ತೆ. ಯಾಕೆ ಅಂದರೆ ಅವನು ತುಂಬ ಖುಷಿ ಪಡ್ತಿರ್ತಾನಲ್ಲ, ಇವತ್ತಾದರೂ ಕೆಲಸ ಸಿಗುತ್ತೆ ಅಂದರೆ ಗುಣಿ ತೊಡೋದು, ಇವತ್ತಾನೋ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ. ಆದರೆ ಊರವರು ಇವರು ಈರಮ್ಮ ಸತ್ತೋಗಿರೋ ಬಗ್ಗೆ ಮಾತಾಡ್ಕೊತಿರ್ತಾರಲ್ಲ, ಅದನ್ನೆಲ್ಲ ಕೇಳಿ ಇವನಿಗೂ ಸ್ವಲ್ಪ ಬೇಜಾರಾಗುತ್ತೆ. ಯಾಕೆ ಅಂದರೆ ಎಲ್ಲರ ಮಕ್ಕಳು ಒಂದೇ ಅಲ್ವಾ, ನಮ್ಮ ಮಕ್ಕಳು ಒಂದೇ, ಬೇರೆಯವ್ರ ಮಕ್ಕಳು ಒಂದೇ, ಅವ್ರು ಸತ್ತರೆ ಹೆಂಗಿರುತ್ತೆ ಅಂತ ಅವನು ಬೇಜಾರು ಮಾಡ್ಕೊತಾನೆ. ಮತ್ತು ಅವನು ಜ್ಞಾಪಿಸ್ಕೊತಾನೆ ಏನು ಅಂದರೆ ಸ್ವಂತ ಮಕ್ಕಳನ್ನ ಇಬ್ಬರನ್ನ ಅವನೇ ಕೈಯಾರೆ ಗುಣಿ ತೋಡಿ ಮುಚ್ಚಿರೋದು ಅವನಿಗೆ ಜ್ಞಾಪನ ಬರುತ್ತೆ. ಅದನ್ನು ನೆನೆಸ್ಕೊಂಡು ಅವನು ದುಃಖ ಪಡ್ತಾನೆ. ಯಾಕೆ ಅಂದರೆ ನಮ್ಮ ಕೆಲಸ ಏನು ಅಂದರೆ ಯಾರೇ ಸತ್ತರೂ ಕೂಡ ನಾವು ಅವ್ರನ್ನ ಮಣ್ಣು ಮಾಡಿ ಹೂಡೋ ಕೆಲಸ ನಾವು ಮಾಡ್ತಿದ್ದೀರಿ. ಮಾಡೋ ಕೆಲಸದಿಂದ ನಮಗೆಷ್ಟು ಪಾಪ ಸುತ್ಕೊಳುತ್ತೋ ನಂಗೆ ಗೊತ್ತಿಲ್ಲ ಅಂತ ಕಿವುಡ ಯೋಚನೆ ಮಾಡ್ಕೊತಾನೆ. ಮತ್ತು ಮಾದಗಿಯ ಜಾತಿಯಲ್ಲಿ ಅವನು ಹುಟ್ಟಿ ಅವನ ಕೆಲಸನೇ ಇದಾಗಿದೆ ಅಂತ ಅವನು ಸಮಾಧಾನ ಮಾಡಿಕೊಂಡು ಹಟ್ಟಿ ಕಡೆ ಬರ್ತಾ ಇರ್ತಾನೆ. ಕಿವುಡ ಮನೆಗೆ ಬರೋಸತ್ಗೆ ಕೆಂಚವ್ವ ಯಾರು ಅಂದರೆ ಕಿವುಡನ ಹೆಂಡತಿ ಆಗಿರ್ತಾಳೆ. ಅವಳು ಎಲ್ಲ ಮಕ್ಕಳನ್ನ ಸುತ್ತಲೂ ಕುಳಿಸ್ಕೊಂಡು ಜೋಳನ ಬೇಯಿಸಿ ಅದನ್ನು ಸುಲಿದು ಮಕ್ಕಳಿಗೆ ಕೊಡ್ತಿರ್ತಾರೆ. ಮಕ್ಕಳು ಒಂದೇ ಸಮನೆ ಆ ಜೋಳನ ಈಸ್ಕೊಂಡು ತಿಂತಿರ್ತಾರೆ. ಮನೆಗೆ ಬಂದ ಕಿವುಡನ ನೋಡಿ ಕೆಂಚವ್ವ ಅಂತಾಳೆ, ನಿನ್ನ ನಂಬ್ಕೊಂಡ್ರೆ ನಾವು ಊಟ ತಿಂದಂಗೆ ಅಂತ ಹೇಳಿಸೋದಕ್ಕೆ ಕಿವುಡ ಅಂತಾನೆ ಏನು ಅಂದರೆ ಅಂಗಡಿ ಅಜ್ಜಪ್ಪನ ಮಗಳು ತೀರೋಗಿದ್ದಾಳೆ, ನಾಳೆ ಏನಾದರೂ ನನಗೆ ಸ್ವಲ್ಪ ದುಡ್ಡು ಸಿಗುತ್ತೆ, ರೇಷನ್ ತಗೊಬರ್ತೀನಿ ಅಂತ ಹೇಳಿದಾಗ ಅದಕ್ಕೆ ಕೆಂಚಮ್ಮ ಅಯ್ಯೋ ಪಾಪ ಅಂತ ಹೇಳಿ ಅವಳು ಜೋಳನ ಮಕ್ಕಳಿಗೆ ಬಿಡಿಸ್ಕೊಡ್ತಿರ್ತಾಳೆ. ಸರಿ ಅವನು ಮನೆ ಹತ್ರ ಬಂದು ನೋಡ್ತಾನೆ, ಯಾರು ಅವನ್ನ ಹಟ್ಟಿ ಹತ್ರ ಬಂದು ಕರೆದಿಲ್ಲ ಅಂತ ಅವನಿಗೆ ಗೊತ್ತಾಗುತ್ತೆ. ಸರಿ ಅಂತ ಕಿವುಡ ಅಂಗಡಿ ಅಜ್ಜಪ್ಪನ ಮನೆ ಹತ್ರ ಬರ್ತಾರೆ. ಮನೆ ಹತ್ರ ಬಂದಿಸತ್ಗೆ ಒಂದಷ್ಟು ಜನ ಬೀಡಿ ಬೆಂಕಿಪಟ್ಟಣ ಇಟ್ಕೊಂಡು ನಿಂತಿದ್ರು. ಮತ್ತು ಒಂದಷ್ಟು ಜನ ಅವ್ರವ್ರು ಇದರಲ್ಲಿ ಮಾತಾಡ್ಕೊತಿದ್ರೆ ಸ್ವಲ್ಪ ದೂರದಲ್ಲಿ ಟಮಟೆ ಸೊದ್ದು ಕಿವುಡನ ಕಿವಿಗೆ ಬೀಳುತ್ತೆ. ಸರಿ ಅಂತ ಅವ್ರ ಮನೆಯಿಂದ ಸ್ವಲ್ಪ ಮಾರು ದೂರದಲ್ಲಿ ಕುತ್ಕೊತಾನೆ. ಎಲ್ಲರೂ ಕೂಡ ಅವ್ರವ್ರು ಇಷ್ಟಪಟ್ಟಂಗೆ ಎಲ್ಲ ಮಾತಾಡ್ಕೊತಿರ್ತಾರೆ. ಇವನಿಗೆ ಮಾತ್ರ ಈರಮ್ಮ ಹೆಂಗೆ ಸತ್ಲು ಅನ್ನೋ ವಿಷಯನ ಮಾತ್ರ ಯಾರೂ ಅವನ ಹತ್ರ ಏನೂ ಹೇಳಲ್ಲ. ಸರಿ ಅಂತ ಅವನು ಕುತ್ಕೊಂಡಿರ್ತಾನೆ. ಮತ್ತು ಎಲ್ಲರೂ ಕಾಣಿಸೋ ಥರ ಮಾದಗಿಯ ಜಾತಿಯಲ್ಲಿ ಹುಟ್ಟಿದ ಅವನಿಗೂ ಕೂಡ ಮನಸ್ಸೈತೆ ಅಂತ, ಈರಮ್ಮ ಸತ್ತಿದ್ದಾಳೆ ಅಂತ ಅವನು ಕೂಡ ನೋವನ್ನು ಎಲ್ಲರ ಮುಂದೆ ತೋರಿಸ್ಕೊತಾನೆ ಕಿವುಡ. ಆಮೇಲೆ ಅವನು ಯೋಚನೆ ಮಾಡ್ತಾನೆ ಏನು ಅಂದರೆ ಅವನಿಗೆ ಯಾರು ಗುದ್ದು ತೋಡಲು ಅಂದರೆ ಮಣ್ಣು ತೋಡಲು ಯಾರು ಇನ್ನೂ ಅವ್ನಿಗೆ ಹೇಳಿಲ್ಲ ಅಂತ ಯೋಚನೆ ಮಾಡ್ತಿದ್ದ ಸಂದರ್ಭದಲ್ಲಿ ಅಷ್ಟರಲ್ಲೇ ಹುಸೇನ್ ಸಾಬಿ ಬರ್ತಾನೆ. ಯಾರು ಅಜ್ಜಪ್ಪನ ಮನೆ ಹತ್ರ. ಯಾಕೆಂದರೆ ಈರಮ್ಮನ ಹೆಣ ನೋಡೋಕ್ಕೆ ಅವನ್ನ ನೋಡಿಸೋದಕ್ಕೆ ಕಿವುಡನು ಹೆಂಗೆ ಹಾವು ಅದನ್ನ ನೋಡಿಸೋದಕ್ಕೆ ಆಡ್ಕೊಳುತ್ತೋ ಹೋಗಿ ಮುಚ್ಚಿಕೊಳುತ್ತೋ ಹಂಗೆ ಕಿವುಡ ಹುಸೇನ್ ಸಾಬಿನ ನೋಡಿಸೋದಕ್ಕೆ ಒಂದು ಮೂಲೆಯಲ್ಲಿ ಹೋಗಿ ಮುಚ್ಚಿಕೊತಾನೆ. ಯಾಕೆ ಅಂದರೆ ಆವಾಗ
ಹಿಂದೆ ಅವನು 10 ಮಾತಾಡಿ ಅವ್ರ ಹತ್ರ 5 ಈಸ್ಕೊಂಡು ಹೋಗಿದ್ನಂತೆ ಬಡ್ಡಿ ಕೊಡ್ತೀನಿ ಅಂತ. ಆದರೆ ಓದ್ತಾ ಬಡ್ಡಿನೂ ಕೊಟ್ಟಿಲ್ಲಂತೆ, ಹಣ ಕೂಡ ಅವನು ಕೊಟ್ಟಿಲ್ಲಂತೆ. ಅದಕ್ಕೆ ರೀಸನಿಂದ ಸಾಬಿನ ನೋಡಿಸತ್ಗೆ ಅವನೋಗಿ ಮುಚ್ಚಿಕೊಂತಾನೆ. ಮತ್ತು ಸಾಬಿ ಕ್ಯೂಡನನ್ನು ಎಲ್ಲಾನ ಕಂಡ್ರೆ ದೆವ್ವ ಬಿಡಿಸ್ದಿರ ಇರ್ತಿದ್ದಿಲ್ಲಂತೆ. ಅಂದರೆ ದುಡ್ಡು ಕೊಡು ಅದು ಇದು ಅಂತ ಬೈತಿದ್ರಂತೆ. ಅವನು ಸಾಬಿ ಊರಿಗೆ ಬಂದಾಗ 500-600 ರೂಪಾಯಲ್ಲಿ ಅವನು ಊರಿಗೆ ಬರ್ತಾನಂತೆ, ಯಾರು ಕ್ಯೂಡನ ಊರಿಗೆ. ಆದರೆ ಇವಾಗ ಪ್ರೆಸೆಂಟಾಗಿ ಅವನ ಹತ್ರ 45 ಅಥವಾ 50,000 ಅಷ್ಟು ಆಸ್ತಿ ಮತ್ತು ಜಮೀನು ಅವನ ಹತ್ರ ಇವಾಗ ಇದೆಯಂತೆ. ಆಮೇಲೆ ಸಾಬಿ ಬಂದು ಈರಮ್ಮನ ಹೆಣ ನೋಡಿಕೊಂಡು ಅಜ್ಜಪ್ಪನ ಹತ್ರ ಬಂದುಬಿಟ್ಟು ಒಂದು 4-5 ಸಮಾಧಾನ ಮಾತುಗಳನ್ನ ಆಡಿಕೊಂಡು ಮನೆಯಿಂದ ಆಚೆ ಬರೋ ಸಂದರ್ಭದಲ್ಲಿ ಕ್ಯೂಡನನ್ನು ನೋಡ್ತಾನೆ. ಸಾಬಿ ನೋಡಿಬಿಟ್ಟು ಬಾರೋ ಕ್ಯೂಡ ಬಾ ಅಂತ ಕೂಗ್ತಾನೆ. ಕ್ಯೂಡನನ್ನು ಕರೆದಿದ್ದಾದ್ಮೇಲೆ ಸಾಬಿಯ ಎದುರು ಬಂದು ನಿಂತ್ಕೊತಾನೆ. ಯಾರು ಅಂದರೆ ಕ್ಯೂಡ. ಆಮೇಲೆ ಸಾಬಿ ಕೇಳ್ತಾನೆ, ಎಲ್ಲಿ ಕ್ಯೂಡ, ಅಂದರೆ ಬಡ್ಡಿನೂ ಇಲ್ಲ ಮತ್ತು ಗಂಟು ಇಲ್ಲ ಅಂತ ಕೇಳಿದಾಗ ಕ್ಯೂಡ ತಲೆ ಕೆರ್ಕೊಂಡು ಹೇಳ್ತಾನೆ, ಎಲ್ಲಿ ದನೀರ, ಇವಾಗ ರೊಕ್ಕ ಅನ್ಸೋದು ತುಂಬ ಕಷ್ಟ ಆಗೈತೆ ಅಂತ, ಎಲ್ಲ ದುಡ್ಡು ಒಂದೇ ಕಿತ್ತ ಅನ್ಸೋದು ತುಂಬ ಕಷ್ಟ ಆಗೈತೆ ದನೀರ ಅಂತ ಅಂದಾಗ, ಅದಕ್ಕೆ ಸಾಬಿ ಹೇಳ್ತಾನೆ, ಇವಾಗ ಅಜ್ಜಪ್ಪನ ಮಗಳು ಈರಮ್ಮ ಹೆಣ ಸಾಗಿಸಿದ್ರೆ ಮಣ್ಣು ಮಾಡಿದ್ರೆ ನಿಂಗೆ ಹಣ ಬರ್ತೈತಲ್ಲ, ಆ ಹಣನ ಕೊಟ್ಬಿಡು ನೋಡು ಅಂತ ಹೇಳಿಬಿಟ್ಟು ಅವನು ಚಪ್ಪಲಿ ಅವ್ನು ಹಾಕ್ಕೊಂಡಿರ್ತಾನಲ್ಲ ಚಪ್ಪಲಿ, ಅದನ್ನು ಎಳ್ಕೊಂಡು ಅವನು ಮನೆ ಕಡೆ ಹೋಗ್ತಾನೆ. ಅದನ್ನು ನೋಡ್ತಿದ್ದಿದ್ದು ಕ್ಯೂಡನಿಗೆ ಸ್ವಲ್ಪ ಬೇಜಾರಾಗುತ್ತೆ. ಯಾಕೆ ಅಂದರೆ ಅವನು ಮಾತೇ ಬರೋಲ್ಲ ಮುಂದಕ್ಕೆ. ಯಾಕೆ ಅಂದರೆ ಬರೋ 4-5 ಕಾಸು ರೂಪಾಯಿಗೆ ನಾಳೆ ಹಟ್ಟಿಯಲ್ಲಿ ಊಟ ರೇಷನ್ನು ಅದು ತಗೊಂಡು ಹೋಗೋಣ ಅಂದ್ಕೊಂಡ್ರೆ ಇವಾಗ ಇವ್ರಿಗೆ ಕೊಡಬೇಕಾಗುತ್ತಲ್ಲ ಅಂತ ಯೋಚನೆ ಮಾಡಿಕೊಂಡು ನಿಂತ್ಕೋತಾನೆ. ಇತ್ತ ಅಜ್ಜಪ್ಪನ ತಮ್ಮನಿಗೆ ಬೆಳಗ್ಗೆನೇ ಫೋನ್ ಮಾಡಿ ಹೇಳಿರ್ತಾರೆ ಹಿಂಗೆ ತೀರೋಗಿದ್ದಾರೆ ಅಂತ. ಆದರೂ ಕೂಡ ಅವನು ಮಧ್ಯಾಹ್ನದ ಬಸ್ಸಿಗೆ ಬರ್ತಾರೆ ಅಂತ ಎಲ್ಲರೂ ಕಾಯ್ತಿದ್ರೆ ಅಜ್ಜಪ್ಪನಿಗೆ ಮಾತ್ರ ಡೌಟ್ ಇರುತ್ತೆ. ಯಾಕಂದರೆ ಕುಟುಂಬದ ಜಗಳದಿಂದಾಗಿ ಅಜ್ಜಪ್ಪನ ತಮ್ಮ ಬರಲ್ಲ ಅಂತ ಅಜ್ಜಪ್ಪನಿಗೆ ಡೌಟ್ ಇರ್ತದೆ. ಸರಿ ಅಂತ 3 ಗಂಟೆ ಬಸ್ಸನ್ನು ನೋಡಿಬಿಟ್ಟು ಅವನು ಬಂದಿಲ್ಲ ಅಂದರೆ ಹೆಣ ಎತ್ತೋಣ ಅಂತ ಅಂದರೆ ಬಂದಿರೋರೆಲ್ಲ ಡಿಸೈಡ್ ಆಗ್ತಾರೆ. ಸರಿ ಅಂತ ಗುದ್ದು ಅಂದರೆ ಮಣ್ಣು ತೋಡೋದಕ್ಕೆ ಯಾರಿಗೆ ಹೇಳಬೇಕು ಅಂತ ಯೋಚನೆ ಮಾಡಿಕೊಂಡು ಕ್ಯೂಡನ ನೋಡಿಬಿಟ್ಟು ಅವನ ಹತ್ರ ಬರ್ತಾರೆ. ಬಂದುಬಿಟ್ಟು ಗುದ್ದು ತೋಡು ಅಂತ ಹೇಳ್ತಾರೆ. ಆವಾಗ ಕ್ಯೂಡ ಹಲ್ಲು ಗಿಂಜುತ್ತಾನೆ ಸರಿ ಅಂತ. ಆಮೇಲೆ ಅಂದರೆ ಬೀಡಿ ಬೆಂಕಿ ಪಟ್ಟಣಕ್ಕೆ ಅಂತ ₹1 ಅವನ ಮುಂದೆ ಎಸಿತಾರೆ. ಆ ₹1 ಎಸೆದ್ಬಿಟ್ಟು ಹೇಳ್ತಾರೆ, ಒಳ್ಳೆ ಅಂದರೆ ಗಟ್ಟಿ ಇರೋ ಜಾಗದಲ್ಲಿ ಮಣ್ಣ ತೋಡು ಅಂತ ಹೇಳ್ತಾರೆ. ಆ ₹1 ಎಸ್ದಿರ್ತಾರಲ್ಲ ಅದನ್ನು ಸೊಂಟಕ್ಕೆ ಸಿಗಿಸ್ಕೊಂಡು ಆ ₹1 ಅಂದರೆ ಈರಮ್ಮನ ಹೆಣ ಎಷ್ಟುದ್ದ ಎಷ್ಟು ಅಡಿ ಐತೆ ಅಂತ ನೋಡಿಕೊಂಡು ಅವನು ಅಂಗಳ ಅಂದರೆ ಇದು ಅಜ್ಜಪ್ಪನ ಮನೆ ಬಿಟ್ಟು ಗುದ್ದು ತೋಡೋ ಹತ್ರಕ್ಕೆ ಹೋಗ್ತಾನೆ. ಚಹಾ ಖರ್ಚಿಗೆ ಕೊಟ್ಟಿರೋ ₹1 ಅವನು ಹುಷಾರಾಗಿ ಮಾಡ್ಕೊಂಡಿರ್ತಾನಲ್ಲ, ಅಷ್ಟು ಅವನು ಓಡಾಡುತ್ತಿರೋ ಜಾಗಕ್ಕೆ ಹೋದರೆ ನನ್ನ ಹತ್ರ ಇರೋ ₹1 ಕಾಸು ನೋಡಿ ಯಾರಾದರೂ ಸಾಲ ಕೊಟ್ಟಿರೋರು ಕಿತ್ಕೊಂಡ್ಬಿಡ್ತಾರೆ ಅನ್ನೋ ಭಯದಿಂದ ಕ್ಯೂಡ ಬೇರೆ ದಾರಿಯಿಂದ ತಪ್ಪಿಸ್ಕೊಂಡು ಹೋಗಿ ಸಿದ್ದಪ್ಪನ ಚಹಾದ ಅಂಗಡಿ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಒಂದು ಒಗ್ಗರಣೆಯನ್ನು ತಿಂದ್ಬಿಟ್ಟು 1 ಕಪ್ಪು ಚಹಾ ಅಂದರೆ ಬೆಲ್ಲದ ಚಹಾನ ಕುಡಿದ್ಬಿಟ್ಟು ಅವನ ಹತ್ರ ಇರೋ ಕಾಸು ಕೊಟ್ಬಿಟ್ಟು ಮತ್ತು ಇನ್ನೊಂದು ಒಗ್ಗರಣೆಯನ್ನು ಕಟ್ಟಕ್ಕೆ ಹೇಳ್ತಾನೆ. ಮತ್ತು ಉಳಿದ 10 ಪೈಸೆಯನ್ನು ಅವನು ಹುಷಾರಾಗಿ ಕಟ್ಸ್ಕೊಂಡಿರ್ತಾನಲ್ಲ ಒಗ್ಗರಣೆಯನ್ನು ತಗೊಂಡು ಹಟ್ಟಿಯ ಕಡೆ ಹತ್ರ ನಡ್ಕೊಂಡು ಬರ್ತಾನೆ. ಹಟ್ಟಿ ಹತ್ರ ಬಂದಿಸತ್ಗೆ ಮಕ್ಕಳೆಲ್ಲ ಹಚ್ಕೊಂಡು ಇರ್ತಾರಲ್ಲ ಅವ್ರಿಗೆ ಅವ್ರು ಒಗ್ಗರಣೆ ಅಪ್ಪ ಅಂದರೆ ಕ್ಯೂಡ ತಂದಿರೋ ಒಗ್ಗರಣೆ ಸ್ಮೆಲ್ಗೋ ಏನ್ಗೋ ಗೊತ್ತಿಲ್ಲ, ಎಲ್ಲರೂ ಅಪ್ಪ ನನಗೆ ಅಂತ ಮುಗಿಬಿಡ್ತಾರೆ. ಆಮೇಲೆ ಆ ತಂದಿರೋ ಒಗ್ಗರಣೆ ಪಟ್ಟಣನ ಹೆಂಡತಿಗೆ ಹಂಚಕ್ಕೆ ಅವಳ ಕೈಗೆ ಕೊಡ್ತಾನೆ ಒಗ್ಗರಣೆಯನ್ನು. ಆಮೇಲೆ ಸರಿ ಅಂತ ಗುದ್ದು ತೋಡಲು ಅಂದರೆ ಬಾವಿನ ತೋಡೋಕ್ಕೆ ಏನೆಲ್ಲ ವಸ್ತುಗಳು ಬೇಕೋ ಅವನ್ನೆಲ್ಲ ಎತ್ಕೊತಾನೆ. ಅಂದರೆ ಗುದ್ದಲಿ, ಸನಕ್ಕೆ ಮತ್ತು ಬಾಣಲಿಗೆ ಎಲ್ಲನ್ನ ಎತ್ಕೊಂಡು ಈಶಾನ ದಿಕ್ಕಿಗೆ ಹೆಜ್ಜೆ ಹಾಕ್ತಾನೆ. ಆಮೇಲೆ ನಡ್ಕೊಂಡು ಹೋಗ್ತಾ ಸುಡ್ಗಾಡನ್ನ ಸೇರ್ತಾನೆ. ಸೇರೋ ಸತ್ಗೆ ಅವನಿಗೆ ಅಂದರೆ ಮನಸ್ಸಲ್ಲಿ ಏನೋ ಭಯ ಅನ್ನೋದು ಕಾಡ್ತಾ ಇರುತ್ತೆ. ಸರಿ ಅಂತ ಸೀಟಿ ಹೊಡೆಯೋಕ್ಕೆ ಅವನು ಟ್ರೈ ಮಾಡ್ತಾನೆ. ಆದರೆ ಅವನ ಬಾಯೆಲ್ಲ ಹೀರ್ಕೊಬಿಟ್ಟಿರ್ತದೆ. ಎಂಜಲು ಕೂಡ ಬಾಯಲ್ಲಿ ಇರಲ್ಲ. ಸೊ ಅವನ ಕೈಯಲ್ಲಿ ಸೀಟಿ ಹೊಡೆಯೋಕ್ಕೆ ಆಗಲ್ಲ. ಮತ್ತು ಒಂದೊಂದು ಅಂದರೆ ಏನೇನೋ ಯೋಚನೆಗಳು ಬರ್ತಾ
ಬರ್ತಾ ಇರುತ್ತೆ. ಒಂದನ್ನು ಯೋಚನೆನ ಬಿಟ್ಟು ಸರಿ ಅಂದ್ಕೊಂಡ್ರು ಸಹ ಹೆಂಗೆ ಜಿಗ್ನೆಗಳು ಕಚ್ಕೊಂಡಿರುತ್ತೋ ಚರ್ಮಕ್ಕೆ, ಹಂಗೆ ಬಂದು ಏನೇನೋ ಚಿಂತೆಗಳು ಕಾಡ್ತಾ ಇರುತ್ತೆ ಅವನ ಮನಸ್ಸಲ್ಲಿ. ಮತ್ತು ಅವನು ಯೋಚನೆ ಮಾಡ್ತಾನೆ, ಮತ್ತು ಅವನು ಹೇಳ್ತಾನೆ ಏನು ಅಂದರೆ, ಈ ಸ್ಥಳ ಎಷ್ಟು ಅಂದರೆ ಈ ಸುಡುಗಾಡು ನನಗೆ ಎಷ್ಟು ಚೆನ್ನಾಗಿ ಗೊತ್ತಿದೆ ಅಂದರೆ, ಈ ನೆಲದೊಳಗಿರೋ ಅಂದರೆ ಹೆಣಗಳಲ್ಲಿ ಇಂತಿಂಥವರ ಹೆಣ ಇಂತಿಂಥ ಜಾಗದಲ್ಲೇ ಅಂದರೆ ಮಣ್ಣು ಮಾಡಿದ್ದೀರಿ ಅಂತ ಹೇಳೋಷ್ಟು ಚೆನ್ನಾಗಿ ಅವನಿಗೆ ಆ ಪ್ಲೇಸ್ ಸುಡುಗಾಡು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ ಅಂತ ಹೇಳ್ತಾನೆ. ಆಮೇಲೆ ಕಿವುಡ ಮನಸ್ಸನ್ನ ಅಗ್ರ ಮಾಡ್ಕೊಳಕ್ಕೆ ಒಂದೆರಡು ಬೀಡಿನ ಸೇದ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾನೆ. ಸರಿ ಅಂತ 4 ಕಡೆ ನೋಡಿಬಿಟ್ಟು ಗಟ್ಟಿಯಾಗಿರೋ ಜಾಗದಲ್ಲಿ ಗುಣಿ ತೋಡೋಕ್ಕೆ ಅಂತ ಕುತ್ಕೊತಾನೆ. ಗುಣಿ ತೋಡ್ತಾ ಕೆಂಪು ಮಣ್ಣೆಲ್ಲ ಎತ್ತಾಕ್ತಿರ್ತಾನೆ. ಅಂದರೆ ಮಣ್ಣ ತೋಡೋ ಟೈಮಲ್ಲಿ ಕೆಂಪು ಮಣ್ಣು ಬರುತ್ತೆ, ಅಂದರೆ ಬಂಕ ಮಣ್ಣು ಅಂತಾರೆ ಅದನ್ನು ಎತ್ತಾಕೋ ಸತ್ಗೆ ಅವನಿಗೆ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿರುತ್ತೆ. ಸುಮ್ಮನೆ ರೆಸ್ಟ್ ತಗೊಳೋಣ ಅಂತ ಕುತ್ಕೊಳಂಗೂ ಇಲ್ಲ. ಅಷ್ಟು ಮಾತೇನಾನು ಊರಿನ ಜನರು ಈರಮ್ಮನ್ನ ಹೆಣನ ಎತ್ಕೊಬಂದು ಗುಣಿ ಎಲ್ಲಿ ಅಂತ ಕೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವನು ಉಸಿರನ್ನ ಗಟ್ಟಿಯಾಗಿ ಬಿಗಿಡ್ಕೊಂಡು ಎಲ್ಲ ಗುಣಿನೆಲ್ಲ ತೋಡಿ ಮುಗಿಸ್ತಾನೆ. ಮುಗಿಸಿದಾದ್ಮೇಲೆ ಅವನಿಗೆ ಅನುಮಾನ ಅನ್ನೋದು ಬರುತ್ತೆ. ಏನು ಅಂದರೆ ಈರಮ್ಮನ ಹೆಣಕ್ಕೆ ಈ ಗುಡಿ ಇಡಿಸುತ್ತಾ ಇಲ್ವಾ ಅಂತ ಅವ್ನಿಗೆ ಅನುಮಾನ ಬರ್ತೈತೆ. ಸುಮ್ಮನೆ ಇಲ್ದಿರ ಅವನು ಆ ಗುಣಿ ಒಳಗೆ ಅವನೇ ಮಲ್ಕೊಂಡು ನೋಡ್ತಾನೆ. ಸರಿ ಐತೆ ಅಂದ್ಬಿಟ್ಟು ಸರಿ ಅಂತ ಮುಖನ ಇಡೋಕ್ಕೆ ಅಂದರೆ ತಲೆನ ಇಡೋಕ್ಕೆ ಒಂದು ಚಿಕ್ಕ ಗುಣಿ ಮಾಡ್ತಾರೆ. ಗುಣಿ ಒಳಗೆ ಇನ್ನೊಂದು ಚಿಕ್ಕ ಗುಣಿ, ಅದನ್ನು ಕೂಡ ಅವನು ತೋಡಿ ಮುಗಿಸಿ ಕುತ್ಕೊತಾನೆ. ಆಮೇಲೆ ಅವನೇ ಹೊಗಳ್ಕೊತಾನೆ. ಹೆಂಗೆ ಅಂದರೆ, ಅವನಿಗಿಂತ ಚೆನ್ನಾಗಿ ಯಾರು ಈ ಊರಲ್ಲಿ ಗುಣಿ ತೋಡೋಕ್ಕೆ ಸಾಧ್ಯ ಇಲ್ಲ ಅಂತ ಅವನು ಹೊಗಳ್ಕೊತಾನೆ ಕಿವುಡ. ಆಮೇಲೆ ಅಂದರೆ ಗುಣಿ ತೋಡೋಕ್ಕೆ ತಗೊಬಂದಿದ್ದು ವಸ್ತುಗಳೆಲ್ಲ ಗುದ್ಲಿ, ಸೆನ್ಕೆ ಮತ್ತು ಬುಟ್ಟಿನೆಲ್ಲ ಅದನ್ನೆಲ್ಲ ಒಂದು ಕಡೆ ಇಕ್ಬಿಟ್ಟು ಪಶ್ಚಿಮದ ದಿಕ್ಕಿನ ಕಡೆ ನೋಡ್ತಿರ್ತಾನೆ. ಯಾಕೆ ಇನ್ನೂ ಹೆಣನ ಯಾರೂ ಬಂದಿಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ. ಆಮೇಲೆ ಅವನು ಯೋಚನೆ ಮಾಡ್ತಾನೆ, ಯಾವಾಗ ಹೆಣ ಬರುತ್ತೆ, ಯಾವಾಗ ನಾವು ಉಣ್ತೀನಿ, ನಂಗೆ ಯಾವಾಗ ಮಾಮೂಲಿ ಅಂದರೆ ಸ್ವಲ್ಪ ಹಣ ಮೊದಲೇ ಕೊಟ್ಟಿರ್ತಾರಲ್ಲ, ಆ ಹಣನ ಬಿಟ್ಟು ಮಿಕ್ಕಿದ ಹಣನ ಯಾವಾಗ ಕೊಡ್ತಾರೆ, ನಾನು ಯಾವಾಗ ಮನೆಗೆ ಜೋಳದ ಹಿಟ್ಟನ್ನು ತಗೊಂಡು ಹೋಗ್ತೀನಿ, ನನ್ನ ಹೆಂಡತಿ ಯಾವಾಗ ಆ ಜೋಳದ ಹಿಟ್ಟನ್ನು ಕಲಸಿ ಗಂಜಿ ಮಾಡಿಕೊಡ್ತಾರೆ, ಮತ್ತು ನನ್ನ ಮಕ್ಕಳೆಲ್ಲ 4 ಜನ ಮಕ್ಕಳು ಅದನ್ನು ಕುಡಿದು ಯಾವಾಗ ಹೊಟ್ಟೆ ತುಂಬ ತಿಂದು ಅಂಗಳದಲ್ಲಿ ಗೋಣಿಚೀಲ ಹಾಕ್ಕೊಂಡು ಅದ್ರ ಮೇಲೆ ಮಲ್ಕೊಂಡು ನಿದ್ದೆ ಮಾಡ್ತಾರೆ ಅಂತ ಅವನಲ್ಲಿ ತುಂಬ ಯೋಚನೆಗಳು ಬರ್ತಾ ಇರುತ್ತೆ ಅವನ ಮೈಂಡಿಗೆ. ಅದೆಲ್ಲ ಯೋಚನೆ ಮಾಡ್ತಿರೋ ಸಂದರ್ಭದಲ್ಲೇ ಒಂದಷ್ಟು ಜನ ಗುಂಪು ಬರೋದನ್ನು ನೋಡ್ತಾರೆ. ಆ ಗುಂಪಲ್ಲಿ ತುಂಬ ಎಲ್ಲ ಜನರು ಕೂಡ ಗೋಳಾಡ್ತಿರ್ತಾರೆ. ಯಾರನ್ನ ಕಂಡು ಅಂದರೆ ಅಜ್ಜಪ್ಪನ ಮಗಳನ್ನ ಕಂಡು. ಅಜ್ಜಪ್ಪ ಅಂದರೆ ಆಮೇಲೆ ಆ ಹೆಣನ ತಂದಿದ್ದಾದಮೇಲೆ ಅದಕ್ಕೆ ಪೂಜೆ ಶಾಸ್ತ್ರ ಮತ್ತು ಊದ್ಕಡ್ಡಿ ಹಚ್ಚಿ ಒಂದಷ್ಟು ಪೂಜೆ ಶಾಸ್ತ್ರ ಎಲ್ಲ ಮಾಡಿ ಮುಗಿಸ್ತಾರೆ. ಅಜ್ಜಪ್ಪನ ಕಣ್ಣಿನಲ್ಲಿ ಈರಮ್ಮನ ಸತ್ತಿರೋದು ನೋಡಿ ಅವ್ನ ಕಣ್ಣಲ್ಲಿ ತುಂಬ ಫುಲ್ಲು ನೀರು ತುಂಬೋಗ್ಬಿಟ್ಟಿರುತ್ತೆ. ಅಷ್ಟು ಮಾತು ಈರಮ್ಮನ ಹೆಣನ ಯಾರಾದರೂ ಕಂಡ್ರೆ ಶತ್ರುಗಳು ಕೂಡ ಕಣ್ಣಲ್ಲಿ ಕೂಡ ನೀರು ಬರುತ್ತಂತ ಹೇಳ್ತಾನೆ ಕಿವುಡ. ಅವನು ಕೂಡ ಒಂದಷ್ಟು ಮುಖನ ಒಂದು ಕಡೆ ಮುಚ್ಚಿಕೊಂಡು ಅವನು ಕೂಡ ಅಳ್ತಾನೆ. ಸರಿ ಅಂತ ಬಂದಿರೋ ಜನರೆಲ್ಲ ಈರಮ್ಮನ ಹೆಣ ಮಣ್ಣಾಕೋ ಟೈಮಲ್ಲಿ ಅವ್ರ ತಲೆಗೆ ಕಟ್ಟಿರೋ ಟವಲ್ನೆಲ್ಲ ಬಿಚ್ಚಿ ಮಣ್ಣೆಲ್ಲ ಮಾಡಿ ಹೋಗೋ ಟೈಮಲ್ಲಿ ಕಿವುಡ ಮನಸ್ಸಲ್ಲೇ ಲೆಕ್ಕಾಚಾರ ಆಗ್ತಿರ್ತಾನೆ. ಅಜ್ಜಪ್ಪನ ಬಳಿ ಹೋಗಿ ಹಣನ ಕೇಳೋಣ ಅಂತ ಮುಂದೆ ಹೋಗಿದಾಗ ಅಜ್ಜಪ್ಪ ಫುಲ್ಲು ತೇವ ಆಗ್ಬಿಟ್ಟಿರ್ತಾನೆ. ಯಾಕಂದರೆ ಅವ್ನ ಮಗಳು ಸತ್ತಿರೋದ್ರಿಂದ ಅವ್ನು ಹತ್ತಿ ಫುಲ್ಲು ಬೆನ್ನು ಮೈ ಕೈ ಎಲ್ಲ ತ್ಯಾವ ಆಗೋಗ್ಬಿಟ್ಟಿರುತ್ತೆ. ಸರಿ ಅಂತ ಅವನು ಮುಖನ ಒರೆಸ್ಕೊಂಡು ಅವನ ಹತ್ರ ಇದ್ದಿದ್ದು 5 ಹಸಿರು ನೋಟು ಜೊತೆಗೆ 2 ಕೆಂಪು ನೋಟನ್ನು ಅವನ ಹತ್ರ ಕೊಡ್ತಾನೆ. ಮತ್ತು ಕಿವುಡ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಅಜ್ಜಪ್ಪ ಕೊಟ್ಟಿರ್ತಾನೆ. ಆದರೂ ಕೂಡ ಅವನು ಅಂದರೆ ಇದು ಗುದ್ದಲಿ ಶನ್ಕೆ ಅದಕ್ಕೆಲ್ಲ ದುಡ್ಡು ಕೊಡಿ ದಣಿ ಅಂತ ಕೇಳಿದಾಗ ಮತ್ತೆ ಅವನು ರೂಪಾಯಿ ನೋಟನ್ನು ಅಜ್ಜಪ್ಪ ಅವನ ಜೋಬಿನಿಂದ ಎತ್ತು ಅವನ ಕೈಗೆ ಕೊಡ್ತಾರೆ, ಕಿವುಡನ ಕೈಗೆ. ಅಷ್ಟೊತ್ತಿಗೆ ಸಂಜೆ ಆಗೋಗ್ಬಿಟ್ಟಿರುತ್ತೆ. ಆಮೇಲೆ ಎಲ್ಲ ಬಂದಿರೋ ಸಂಬಂಧಿಕರೆಲ್ಲ ಮೈಲಿಗೆ ಆಗಿರ್ತಾರಲ್ಲ, ಅಂದರೆ ಹೆಣ ಹತ್ರ ಹೋಗ್ಬಿಟ್ಟು ಬಂದರೆ ಸ್ನಾನ ಮಾಡಿಕೊಂಡು ತಲೆಗೆ ನೀರು ಹಾಕ್ಕೊಂಡು ಹೋಗ್ತಾರೆ ಅವ್ರ ಮನೆಗೆ. ಅಲ್ಲಿ ಬಂದಿರೋ ಸಂಬಂಧಿಕರೆಲ್ಲ ತಲೆಗೆ ನೀರು ಹಾಕ್ಕೋಬೇಕಲ್ಲ, ಅದಕ್ಕೋಸ್ಕರ ಗೌಡರ ಬಾವಿಯ ಕಡೆಗೆ ಹೋಗ್ತಾರೆ. ಮೈಲಿಗೆ ಅನ್ನೋದನ್ನು ತೊಳ್ದು ಮನುಷ್ಯರಾಗಕ್ಕೆ ಹೋದ್ರೂ ಕೂಡ ಕಿವುಡ ಮಾತ್ರ ಅಲ್ಲೇ ನಿಂತ್ಕೊಂಡಿರ್ತಾನೆ. ಅಂದರೆ ಅಜ್ಜಪ್ಪ ಕೊಟ್ಟಿರೋ
ನೋಟುಗಳನ್ನ 4-5 ಬಾರಿ ಎಣಿಸ್ತಾನೆ. ಎಣಿಸ್ಬಿಟ್ಟು ಸರಿ ಅಂತ ಅದನ್ನು ಸೊಂಟಕ್ಕೆ ಸಿಗಿಸ್ಕೊಳಕ್ಕೆ ಹೋಗ್ತಾನೆ. ಆದರೆ ಅವನ ಮನಸ್ಸು ಒಪ್ಪಲ್ಲ. ಸರಿ ಅಂತ ಕೈಯಲ್ಲೇ ಆ ನೋಟುಗಳನ್ನ ಹಿಡ್ಕೊಂಡು ಅವ್ನು ತಂದಿರೋ ಗುದ್ದಲಿ, ಬುಟ್ಟಿ ಮತ್ತು ಸಲಿಗೆಯನ್ನು ಎತ್ಕೊಂಡು ಊರಿನ ಕಡೆಗೆ ಅವನು ನಡ್ಕೊಂಡು ಹೋಗ್ತಾನೆ. ಅವನು ಯೋಚನೆ ಮಾಡ್ಕೊಂಡು ಹೋಗ್ತಾನೆ. ಏನು ಅಂದರೆ ಬಂದಿರೋ ಹಣದಲ್ಲಿ ಹೆಂಗಾದ್ರೂ 3 ದಿನ ನಮ್ಮ ಜೀವನಾನ ಸಾಗಿಸ್ಬೋದು ಅಂತ ಲೆಕ್ಕಾಚಾರ ಹಾಕ್ಕೊಂಡು ಹೋಗೋಣ ಅಂದರೆ ಜೋಳ ತಗೊಳಕ್ಕೆ ಹೋಗೋಣ ಅಂತ ಶಿವಶಂಕರಪ್ಪನ ಅಂಗಡಿಯ ಕಡೆಗೆ ಮುಖನ ಹಾಕ್ಕೊಂಡು ನಡ್ಕೊಂಡು ಹೋಗ್ತಿರ್ತಾನೆ. ಇನ್ನೇನು ಲೈಟ್ ಕಂಬನ ದಾಟಿ ಮುಂದೆ ಹೋಗೋ ಅಷ್ಟರಲ್ಲಿ ಎಲ್ಲಿದ್ನೋ ಗೊತ್ತಿಲ್ಲ ಸಾಬಿ. ಅವನು ಕಿವುಡನ ಮುಂದೆ ಬಂದ್ಬಿಟ್ಟು ಇಲ್ಲಿ ಕೊಡು ಅಂತ ಸಾಬಿನೇ ಕಿವುಡನ ಮೇಲೆ ಬಿದ್ದು ಅವನ ಹತ್ರ ಇತ್ತಲ್ಲ ಕೈಯಲ್ಲಿ ಹಿಡ್ಕೊಂಡಿದ್ನಲ್ಲ ಹಣನ ಅಷ್ಟು ಕಿತ್ಕೊಂಡ್ಬಿಟ್ಟು ಮಿಕ್ಕಿರೋ ಹಣನ 2 ದಿನದಲ್ಲಿ ಚುತ್ತ ಮಾಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವನು ಹೊರಟೋಗ್ತಾನೆ. ಕಿವುಡನಿಗೆ ಜೀವನೇ ಹೋಗ್ಬಿಡ್ತು ಅನ್ನೋ ಥರ ಅವನಿಗೆ ಫೀಲ್ ಆಗ್ತೈತೆ. ಮತ್ತು ಕಣ್ಣಲ್ಲಿ ನೀರು ಜಳ 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 ಅಂತ ಹರಿತಾ ಇರುತ್ತೆ. ಅಂದರೆ ನಮ್ಮ ಹತ್ರ ಎಷ್ಟು ಕಷ್ಟದಲ್ಲಿದ್ದಾನೆ ಕಿವುಡ. ಆದರೂ ಅವ್ನ ಮಕ್ಕಳು ಊಟ ತಿಂದಲ್ಲ, ಏನೂ ಇಲ್ಲ. ಅವನ ಹತ್ರ ಇರೋ ದುಡ್ಡಾಗ ಹೆಂಗೋ ಜೀವನ ಸಾಗಿಸ್ಬೋದು 3 ದಿವಸ ಅಂದ್ಕೊಂಡಿದ್ದೆ. ಸಾಬಿ ಇದ್ದಕ್ಕಿದ್ದಂಗೆ ಬಂದು ಆ ಹಣನ ಕಿತ್ಕೊಂಡು ಹೋಗ್ಬಿಟ್ನಲ್ಲ, ಅವ್ನ ಕಣ್ಣಲ್ಲಿ ನೀರು ಅನ್ನೋದು ನಿಲ್ಲೋದೇ ಇಲ್ಲ. ಅಷ್ಟು ನೀರು ಹರಿತಾ ಇರುತ್ತೆ ಅಂತ ಏನು ಮಾಡಬೇಕು ಅಂತ ಅವನಿಗೆ ಗೊತ್ತಾಗಲ್ಲ. ಅವನು ಹೊತ್ಕೊಂಡಿದ್ನಲ್ಲ ಏನು ಗುದ್ದಿಗೆ ಮತ್ತು ಆ ಬುಟ್ಟಿ ಎಲ್ಲ ಮಣ್ಣು ತೋಡೋಕ್ಕೆ ಅದನ್ನೆಲ್ಲ ಕೆಳಗೆ ಬಿಸಾಕ್ಬಿಡ್ತಾನೆ. ಆಮೇಲೆ ಅವನು ಯೋಚನೆ ಮಾಡ್ತಾನೆ, ಮನೆಗೆ ಹೋದರೆ ಹಸಿವಿನಿಂದ ಬಳಕ್ತಾ ಇರೋ ಮಕ್ಕಳಿಗೆ ನಾನು ಏನು ಕೊಡೋದು ಅಂತ ಭಯದಿಂದ ಅವನು ಕೆಳಗೆ ಕುತ್ಕೊತಾನೆ ಕುಸ್ದು. ಆಮೇಲೆ ಅವನಿಗೆ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಅಷ್ಟರಲ್ಲೇ ಅವನಿಗೆ ಒಂದು ಐಡಿಯಾ ಬರುತ್ತೆ. ಏನು ಅಂದರೆ ಅವನು ಎಷ್ಟೇ ಪಾಪ ಪುಣ್ಯ ಕರ್ಮಗಳಕ್ಕಿಂತ ಅವನಿಗೆ ಹೊಟ್ಟೆ ಹಸಿವು ಅನ್ನೋದೇ ಒಂದು ಮುಖ್ಯ ಅಂದ್ಬಿಟ್ಟು ಸರಿ ಅಂತ ಅವನು ವಾಪಸ್ ಬಂದಿರ್ತಾನಲ್ಲ ಅದೇ ದಾರಿಯಿಂದ ಮಶಾಣಕ್ಕೆ ನಡ್ಕೊಂಡು ಹೋಗ್ತಾನೆ. ಸುತ್ತಲೂ ಕತ್ಲಿರುತ್ತೆ. ಅಂದರೆ ಆ ಟೈಮಲ್ಲಿ ಕಿವುಡ ದೆವ್ವ ಆಗಿರ್ತಾನೆ. ಅಂದರೆ ದೆವ್ವ ಅಂದರೆ ಮಶಾಣದಲ್ಲಿ ದೆವ್ಗಳೇ ಎಲ್ಲ ಇರೋದು ಕತ್ಲಾದ್ಮೇಲೆ. ಆ ಟೈಮಲ್ಲಿ ಅದೇನೋ ಕಿವುಡ ದೆವ್ವ ಥರ ಕಾಣಿಸ್ತಿರ್ತಾನಂತೆ. ನಾಯಿಗಿಂತ ಮುಂಚೆನೇ ಕಿವುಡ ಅಂದರೆ ಅವನು ಮುಚ್ಚಿರ್ತಾನಲ್ಲ ಆ ಹೆಣ್ದ ಹತ್ರ ಹೋಗಿರ್ತಾನಂತೆ. ಆ ಹೆಣ್ದ ಹತ್ರ ಹೋಗಿ ಆ ಹೆಣ್ಣನ ಮುಚ್ಚಿರ್ತಾನಲ್ಲ ಅದ ಗುಣಿನ ಅವನು ತೋಡ್ತಾನಂತೆ. ತೋಡುವಾಗ ಸ್ವಲ್ಪ ಭಯ ಆಗುತ್ತಂತೆ. ಆದರೆ ಆದರೂ ಅವನು ಏನು ಭಯ ಪಟ್ಕೊಂಡಿರ ತೋಡ್ತಾನಂತೆ. ತೋಡ್ಬಿಟ್ಟು ಒಂದು ಬೆಂಕಿ ಪಟ್ಟಣ ಗೀರ್ಬಿಟ್ಟು ನೋಡ್ತಾನಂತೆ ಏನಾದರೂ ಇದೆಯಾ ಅಂತ. ಆವಾಗ ಕಿವುಡನಿಗೆ ಒಂದು ಪೂಜೆ ಮಾಡಿ ಇಟ್ಟಿರ್ತಾರಲ್ಲ ಕಾಲತ್ರ ತೆಂಗಿನಕಾಯಿ ಚಿಪ್ಪು ಅವೆರಡು ಕಾಣಿಸುತ್ತಂತೆ. ಅವನು ಕೈಗಳಿಂದ 2 ತೆಂಗಿನಕಾಯಿ ಚಿಪ್ಪುಗಳಿಗೆ ಅವನು ಕೈ ಹಾಕ್ತಾನಂತೆ. ಇದು ಇಲ್ಲಿಗೆ ಪಾಠ ಎಂಡ್ ಆಗುತ್ತೆ. ಐ ಹೋಪ್ ಈ ವಿಡಿಯೋ ಫುಲ್ಲು ಅರ್ಥ ಆಗಿದೆ ಅಂತ. ಕತೆ ಕಿವುಡ ನಾಯಿಯಾದ ಪ್ರಸಂಗ ಅಂದರೆ ಈ ಕಥೆಯಲ್ಲಿ ಏನು ಸಿಂಪಲ್ ಏನಿಲ್ಲ. ಕಿವುಡ ಹೆಂಗೆ ನಾಯಿ ಆಗ್ತಾನೆ ಅಂದರೆ ಅವನು ಜೀವನಕ್ಕೆ ಅವನು ಎಷ್ಟು ಕಷ್ಟಪಡ್ತಿದ್ದಾನೆ ಒಂದೊತ್ತು ಊಟಕ್ಕೆ. ಆಮೇಲೆ ಅವ್ನು ಬರೋ ದುಡ್ಡು ಅವ್ನು ತಗೊಂಡಿರೋ ಸಾಲಕ್ಕೆ ಹೋಗ್ತಿರುತ್ತೆ. ಮತ್ತು ಅವ್ನು ಯಾರೋ ಒಬ್ಬ ಹುಸೇನ್ ಸಾಬಿ ಬಂದು ಕಿತ್ಕೊಂಡು ಹೋಗ್ತಾನೆ. ಏನೂ ಇಲ್ದಿರ ಮಶಾಣಕ್ಕೆ ಹೋಗಿ ಅವ್ನು ನಾಯಿಗೆ ಹೋಗೋಕ್ಕಿಂತ ಮುಂಚೆನೇ ಅವ್ನು ಮೊದಲೇ ಹೋಗಿ ಆ ಅದು ಮಣ್ಣ ತೋಡ್ಬಿಟ್ಟು ತೆಂಗಿನ ಚಿಪ್ಪನ್ನು ಹೆಣ್ದ ಹತ್ರ ಇರೋದನ್ನು ತೆಗಿತಾನೆ. ಅದಕ್ಕೆ ಈ ಕತೆಗೆ ಕಿವುಡ ನಾಯಿಯಾದ ಪ್ರಸಂಗ ಅನ್ನೋದನ್ನು ನೇಮ್ ಕೊಟ್ಟಿದ್ದಾರೆ. ಐ ಹೋಪ್ ಈ ವಿಡಿಯೋ ಫುಲ್ಲು ಅರ್ಥ ಆಗಿದೆ ಅಂತ. ನಿಮ್ಗೆ ನೋಟ್ಸ್ ಬೇಕು ಅಂದರೆ DM ಮಾಡಿ. ಓಕೆ, ಸಿ ಇನ್ ನೆಕ್ಸ್ಟ್ ವಿಡಿಯೋ.